ಈ ಥರದ ಒಂದು ಮೆಗಾ ಪ್ರಾಜೆಕ್ಟ್ ಮಾಡಕ್ಕೆ ಹೊರಟಾಗ ಬಡ್ಜೆಟ್ ಆಗಿರ್ಬೋದು, ಟೈಮ್ ಫ್ರೇಮ್ ಆಗಿರ್ಬೋದು, ಆರ್ಟಿಸ್ಟ್ ಆಗಲಿ, ಡೈರೆಕ್ಟರ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಕೆಲಸ ಮಾಡಿದವರಾಗಲಿ, ಅಷ್ಟು ಜನದ್ದು ಬ್ಲಡ್, ಸ್ವೆಟ್, ಮನಿ ಇಷ್ಟು ಇನ್ವಾಲ್ವ್ ಆಗಿರೋದು. ಒಂದು ಟೀಮಿನ ವಿಚಾರ ಬಂದಾಗ ಅದೇನಾಗುತ್ತೆ, ಅದು ಎಲ್ರಿಗೂ ಹರ್ಟ್ ಆಗುತ್ತೆ. ಜನಕ್ಕೆ ರಾಂಗ್ ಮೆಸೇಜ್ ಹೋಗ್ಬಾರ್ದು. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಇವತ್ತು ಬೆಳಗ್ಗೆ ಬಂದಂತಹ ಒಂದು ವಿಡಿಯೋ ತುಣುಕು, ಉದಯ ಕೆ ಮೆಹ್ತಾ ಅವರು ಮತ್ತು ಅರ್ಜುನ್ ಸರ್ ಒಂದು ಚಿಕ್ಕ ವಿಡಿಯೋ ಮಾಡ್ತಾರೆ. 35ರಿಂದ 36 ಸೆಕೆಂಡ್ ವಿಡಿಯೋ, ತುಂಬಾ ವ್ಯಾಲ್ಯೂಬಲ್ ವಿಡಿಯೋ. ಅದರ ಮೂಲಕ ಬಹಳಷ್ಟು ಜನಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ, ಪ್ರೀತಿಯ ಸಂದೇಶವನ್ನು ಕೊಟ್ಟಿದ್ದಾರೆ, ನೇರವಾಗಿ ನಮ್ಗೆ ಸಿಕ್ಕಿದ್ದಾರೆ. ಸರ್, ಈ ಥರದ ಕ್ಲಾರಿಟಿ ಕೊಡೋದ್ರಿಂದ ಒಂದು ಎನರ್ಜಿ ಪಾಸ್ ಆಗುತ್ತೆ. ಎಸ್ ಗುರು, ಆ ಥರದ್ದು ಏನಿಲ್ಲ ಅಂತ. ಇದಕ್ಕೆ ನನ್ನ ಫಸ್ಟ್ ರಿಯಾಕ್ಷನ್ ಬೇಕು. ಏನಾಗುತ್ತೆ, ಈಗ ನಮ್ಮ ಸಿನಿಮಾ ಕೊನೆ ಹಂತದಲ್ಲಿದ್ದೀವಿ. ಅಲ್ಲಿ ಸಿನಿಮಾ ನೋಡಬೇಕು, ಅದು ಯಾವಾಗ ಬರುತ್ತೆ ಅನ್ನೋ ಒಂದು ಸ್ಟೇಜಲ್ಲಿ ಆಡಿಯನ್ಸ್ ಇದ್ದಾರೆ. ಈಗ ನಾವು ಅದರ ನಿಟ್ಟಿನಲ್ಲಿ ಕೆಲಸ ಸಾಗ್ತಾ ಇದೆ. ಸೊ ಅಂಥ ಟೈಮಲ್ಲಿ ಯಾವುದೋ ಒಂದು ನೆನ್ನೆ ನಮಗೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಅಲ್ಲಿ ಒಂದಷ್ಟು ಕಡೆ ಒಂದು ವಿಷಯ ಕಂಡುಬಂತು ನಮಗೆ. ಅದರ ಒಂದು ಬೇಡದಿರೋ ವಿಚಾರಗಳ ಥರ ಅನ್ನಿಸ್ತು. ಸೊ ಅದಕ್ಕೆ ನಾವು ಕ್ಲಾರಿಟಿ ಕೊಡಬೇಕು ಅಂತ ನಮ್ಗೆ ಅನಿಸ್ತು. ನಾವೊಂದು ವಿಡಿಯೋ ಮಾಡಿ ಆ ಥರದ ರೂಮನ್ಸು, ವದಂತಿಗಳಿಗೆ ಯಾವುದಕ್ಕೂ ಯಾರೂ ದಯವಿಟ್ಟು ಕಿವಿ ಕೊಡಬೇಡಿ. ಯಾವುದು ಆ ಥರದ್ದು ಸಮಸ್ಯೆಗಳು ಯಾವುದಕ್ಕೂ ಯಾರಿಗೂ ಆ ಥರದ್ದೇನೂ ವಿಷಯಗಳಿಲ್ಲ. ನಾವೆಲ್ಲ ಒಂದೇ ಟೀಮ್ ಆಗಿ ಮಾರ್ಟಿನ್ನ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ನೆನ್ನೆ ನಮ್ಮ ಡಬ್ಬಿಂಗ್ ಸ್ಟುಡಿಯೋನಲ್ಲೇ ಇದ್ವಿ, ಡೈರೆಕ್ಟ್ರು ಇದ್ದರು, ಅಲ್ಲೇ ಇದ್ದೆ ನಾನು ಕೂಡ. ಸೊ ನಮ್ಮ ಕೆಲಸ ಮಾಡ್ಕೊಂಡಿದ್ವಿ. ಅಂಥ ಟೈಮಲ್ಲಿ ಬಂದಾಗ ಅದನ್ನು ಕ್ಲಾರಿಟಿ ಕೊಡಬೇಕಾದ್ರೆ ಕೊಟ್ಟಿದ್ವಿ. ಸರ್, ಜೊತೆಗೆ ನಾವು ಯಾವುದನ್ನು ನೀವಂದ್ರಿ ತುಂಬ ಫ್ರೆಶ್ ಆಗಿ ಎಲ್ಲವೂ ನಡೀತಾ ಇದೆ, ಫ್ರೆಶ್ ಮೂಮೆಂಟನ್ನು ಕೊಡೋಣ, ರಿಲೀಸ್ಗೆ ರೆಡಿ ಇದೆ ಸಿನಿಮಾ ಅಂದ್ರಿ. ಸರ್, ಈ ಥರದ ವಿಚಾರಗಳು ಯೂಶಲಿ ಸ್ಟ್ರಾಂಗ್ ಇರುವಂತಹ ಒಬ್ಬ ಪ್ರೊಡ್ಯೂಸರ್ಗಾಗಲಿ, ಸ್ಟ್ರಾಂಗ್ ಇರುವಂತಹ ಒಬ್ಬ ನಿರ್ದೇಶಕನಿಗಾಗಲಿ, ಧ್ರುವ ಸರ್ಗಾಗಲಿ ಸರ್ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಲ್ವಲ್ಲ ಯಾವುದು? ಅಲ್ಲ, ನಮಗೆ ಡಿಸ್ಟರ್ಬ್ ಅನ್ನೋದಕ್ಕಿಂತ ನಾವು ಒಂದು 3 ವರ್ಷದ್ದು ಪ್ರತಿ ಎಲ್ಲರದು ಶ್ರಮ ಹಾಕಿ ಒಂದು ಸಿನಿಮಾಕ್ಕೆ ಎಲ್ಲರೂ ಅವ್ರವ್ರಿಗೆ ತೊಡಗಿಸ್ಕೊಂಡಿದ್ದಾಗ ಒಂದು ಟೀಮಿನ ವಿಚಾರ ಬಂದಾಗ ಅದೇನಾಗುತ್ತೆ, ಅದು ಎಲ್ರಿಗೂ ಹರ್ಟ್ ಆಗುತ್ತೆ. ಯಾಕಂದರೆ ಒಂದು 3 ವರ್ಷದ್ದು ಒಂದು ಟ್ರಾವೆಲ್ ಇರುತ್ತೆ. ಹೊರಗಡೆ ಏನೋ ಅದನ್ನು ಸ್ಪೆಕ್ಯುಲೇಟ್ ಮಾಡಿದಾಗ ಅದು ಎಲ್ರಿಗೂ ಒಂಥರ ಆಗತ್ತೆ, ಒಂದು ನ್ಯೂಸು ಈ ಥರದ್ದು ಬರಬಾರ್ದು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಅದು ಅಲ್ಲಿಗೆ ಒಂದು ಕ್ಲಾರಿಟಿ ಕೊಡೋಣ ಜನಕ್ಕೆ, ಅದು ಬೇಡ, ಅದು ತಪ್ಪಾಗಿ ಸಂದೇಶಗಳು ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾನು ಅದು ಕ್ಲಾರಿಫಿಕೇಷನ್ ಮಾಡಿಸಿದೆ. ಜೊತೆಗೆ ಸಿನಿಮಾನ ಹೊರತುಪಡಿಸಿ ಉದಯ ಕೆ ಮೆಹ್ತಾ ಅವರ ಒಂದು ಕನ್ವಿಕ್ಷನ್ ಪಾಯಿಂಟ್ ಹೆಂಗಂದರೆ, ಸಿನಿಮಾ ಅಂದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇರ್ತೀವಿ, ಅದನ್ನು ಜನ ತಪ್ಪು ತಿಳ್ಕೊಂಡಿರ್ತಾರೆ ಅಂತಂದ್ರಿ. ಇದಕ್ಕೊಂದು ಬೇರೆ ಥರದ ಮೀನಿಂಗ್ ಇದೆ ಸರ್. ಅಂದರೆ ನಾವೆಲ್ಲ ಚೆನ್ನಾಗಿರ್ತೀವಿ, ಆ ಥರದ ರ್ಯೂಮರ್ಸ್ಗಳಿಗೆ ಕಿವಿ ಕೊಡಬೇಡ್ರಿ ಅಂತೀರಿ. ಇದು ತುಂಬ ಜನಕ್ಕೆ ರೀಚ್ ಆಗುವಂಥ ಮೆಸೇಜು, ತುಂಬ ಜನ ನಿರ್ಮಾಪಕರಿಗೆ ಇದು ತುಂಬ ಒಳ್ಳೆಯ ವಿಷಯ ಇದು. ಈಗ ನೋಡಿ, ಒಂದು 3 ವರ್ಷದ ಜರ್ನಿ ಇರುತ್ತೆ. ಆಮೇಲೆ ಒಂದು ಸಿನಿಮಾ ಮಾಡಿದಾಗ ಒಂದು ಸಿನಿಮಾ ಅದು ಈ ಮಟ್ಟದ ಒಂದು ಬಡ್ಜೆಟ್ ಆಗಿರ್ಬೋದು, ಒಂದು ಟೈಮ್ ಫ್ರೇಮ್ ಆಗಿರ್ಬೋದು, ಒಂದು ಸಾಧನೆನೇ ಅಂತ ಅನ್ಕೋಬೇಕು. ಯಾರಾಗಲಿ, ಆರ್ಟಿಸ್ಟ್ ಆಗಲಿ, ಡೈರೆಕ್ಟರ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಕೆಲಸ ಮಾಡಿದವರಾಗಲಿ, ಅಷ್ಟು ಜನದ್ದು ಒಂದು ಬ್ಲಡ್ಡು, ಸ್ವೆಟ್ಟು, ಟೈಮು, ಮನಿ ಇಷ್ಟು ಇನ್ವಾಲ್ವ್ ಆಗಿರುತ್ತೆ. ಸೊ ಅದಕ್ಕೆ ಆದ ಜವಾಬ್ದಾರಿ ಎಲ್ಲರಿಗೂ ಇರುತ್ತೆ. ಆ ಜವಾಬ್ದಾರಿಯಿಂದ ಎಲ್ಲರೂ ನಡ್ಕೊಂಡು ಒಂದು ಸಿನಿಮಾ ನಿಟ್ಟಿಗೆ, ಅಂದರೆ ಸಿನಿಮಾ ಜನರಿಗೆ ತಲುಪಿಸೋ ನಿಟ್ಟಿಗೆ ಕೆಲಸ ಮಾಡ್ತಾಯಿರ್ತೀವಿ ಎಲ್ಲರೂ. ಅದೊಂದು ಕನಸು. ಸಿನಿಮಾ ಅನ್ನೋದು ಒಂದು ಎಲ್ಲರ ಜೀವನದಲ್ಲಿ ಅದೊಂದು ಈ ಥರದೊಂದು ಮೆಗಾ ಪ್ರಾಜೆಕ್ಟ್ ಮಾಡೋಕ್ಕೆ ಹೊರಟಾಗ ಎಲ್ರಿಗೂ ಅದರಿಂದ ನಿರೀಕ್ಷೆಗಳು ಸಾಕಷ್ಟಿರುತ್ತೆ. ನಾನೊಬ್ಬ ನಿರ್ಮಾಪಕನಾಗಿ ನಾನೇನು ನಿರೀಕ್ಷೆ ಮಾಡ್ತೀನಿ, ಹಾಗೆ ಎಲ್ಲರೂ ಆ ತಂಡದಲ್ಲಿ ಕೆಲಸ ಮಾಡಿದವರೆಲ್ಲರಿಗೂ ಒಂದು ಅದು ಅವ್ರದ್ದೇ ತಕ್ಕಂಥ ಅದರಿಂದ ಆಸೆಗಳು, ಅದರಿಂದ ಆಗೋವಂಥ ಒಂದು ಏನೋ ಅವರ ಜೀವನಗಳು ಮುಂದೆ ಆಗಬೇಕಾಗಿರೋಂಥದ್ದು ಎಲ್ಲರಿಗೂ ಒಂದು ಅದರಿಂದ ಜೀವನ ಸಾಗೋ ಅಂಥದ್ದು ಇರುತ್ತೆ. ಆ ಟೈಮಲ್ಲಿ ಇಂಥ ಒಂದು ವಿಚಾರಗಳು ಬಂದಾಗ ಅದು ಜನರಿಗೆ ಬೇರೆ ಥರ ಅದು ಅನ್ನಿಸುತ್ತೆ. ಸೊ ಅದಾಗಕೂಡ್ದು ಅನ್ನೋದು ನಮ್ಮ ಒಂದು ರಿಕ್ವೆಸ್ಟು. ಹಾಗಾಗಿ ನಾವು ಅದನ್ನು ಜನರಿಗೆ ನೆನೆ ತಲುಪಿಸಿದ್ವಿ. ಒಂದು ಫೈನಲ್ ಪ್ರಶ್ನೆ ಸರ್, ಈ ಥರದ ಸಣ್ಣ ಸಣ್ಣ ವಿಷಯಗಳು ಪ್ರತಿಯೊಂದು ಸಿನಿಮಾ ತಂಡದಲ್ಲಿ ಆಗ್ತವೆ. ಅದನ್ನು 1 ವಾರ ಆದಮೇಲೆ, 2 ವಾರ ಆದಮೇಲೆ, 1 ತಿಂಗಳಾದಮೇಲೆ, 1 ವರ್ಷ ಆದಮೇಲೆ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಬಟ್ ನೀವು ಕೊಟ್ಟಂಥ ಕ್ಲಾರಿಟಿ ಏನಂದರೆ, ಇಲ್ಲ ಗುರು, ಇನ್ನು ಮುಂದೆ ನಾವು ಯಾರ ಬಗ್ಗೆನೂ ಮಾತಾಡೋದನ್ನು ಬಿಡಬೇಕು, ಆ ಥರದ್ದು ಕನ್ಫ್ಯೂಷನ್ನ ನಾವೇ ಕ್ರಿಯೇಟ್ ಮಾಡಬಾರ್ದು ಅಂತ ಒಂದಷ್ಟು ಜನ ಮಾತಾಡ್ತಾರೆ. ಈ ಥರದ ಒಂದು ಪಾಸಿಟಿವ್ ವಿಷಯನ ಪಾಸಿಟಿವ್ ಆಗಿ ಸ್ಪ್ರೆಡ್ ಮಾಡಿದಿರಿ, ಇದಕ್ಕೆ ನೀವು ರಿಯಾಕ್ಟ್ ಮಾಡ್ತೀರಿ ಸರ್? ಅದೇ ತಾನೇ ಇರೋದು ಸರ್, ಸಿನಿಮಾ ಮಾಡೋದೇ ಪಾಸಿಟಿವಿಟಿ ಇಟ್ಕೊಂಡಲ್ವಾ. ನಾವು ಸಿನಿಮಾ ಶುರು ಮಾಡ್ತೀವಿ, ಒಂದು ದೇವಸ್ಥಾನದಲ್ಲೇ ಮಾಡ್ತೀವಿ, ಆಯಿತಾ, ಒಂದು ಸನ್ನಿಧಿನಲ್ಲಿ ಮಾಡ್ತೀವಿ. ನಾವು ಎಲ್ಲರೂ ಒಂದು ಸಿನಿಮಾಗೆ ಆ ಥರದೊಂದು ಪ್ಯೂರಿಟಿ, ಅಂದರೆ ಒಂದು ಡಿವೈನ್ ಆಗಿ ನಾವು ಆ ಸಿನಿಮಾಗೆ ಅದನ್ನು
ಅದಕ್ಕೆ ತೊಡಗಿಸ್ಕೋಬೇಕು ಅಂತ ಅಲ್ಲಿ ಮಾಡ್ತೀವಿ. ಆ ಸಿನಿಮಾಗೋಸ್ಕರ ಎಲ್ಲರೂ ಕೆಲಸ ಮಾಡೋದು ಆ ಒಂದು ನಿಟ್ಟಿನಲ್ಲಿ ಸಿನಿಮಾ ಚೆನ್ನಾಗಾಗಲಿ ಅಂತಲೇ. ಎಲ್ಲರ ಪರಿಶ್ರಮ ಅಷ್ಟಕ್ಕೆ ಇರುತ್ತೆ. ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಎಲ್ಲ ಸೇರ್ತೀವಿ ಅಲ್ವಾ. ಒಂದು ಒಳ್ಳೆ ಸಿನಿಮಾ ಆಗೋದು ಜನರಿಂದ, ಒಂದು ಸಿನಿಮಾನ ಗೆಲ್ಸೋದು ಜನ. ಸೊ ಜನಕ್ಕೋಸ್ಕರ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ. ಅದೇ ಜನಕ್ಕೆ ರಾಂಗ್ ಮೆಸೇಜ್ ಹೋಗಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಅದನ್ನು ಪಾಸಿಟಿವ್ ಆಗಿ ಇರಬೇಕು. ಶುರುವಾಗೋದು ಪಾಸಿಟಿವ್ ಇರುತ್ತೆ, ಸಿನಿಮಾ ಮುಗಿಯೋವರೆಗೂ ಪಾಸಿಟಿವೇ ಇರಬೇಕು ಅಲ್ವಾ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಉದಯ್ ಕೆ ಮೆಹ್ತಾ ಅವ್ರ ಮಾತು. ಅಂದರೆ ಒಂದು ಕ್ಲಾರಿಟಿ, ದೊಡ್ಡ ಮಟ್ಟದ ಸಂದೇಶವನ್ನು ಎಲ್ರಿಗೂ ರವಾನಿಸುತ್ತೆ. ಸಿನಿಮಾ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಿಸ್ಬೇಕು. ಮಾರ್ಟಿನ್ ಅದು ನಮ್ಮ ಭಾರತದ ಹೆಮ್ಮೆಯ ಸಿನಿಮಾ ಆಗುತ್ತೆ ಅನ್ನುವಂತಹ ನಂಬಿಕೆಯೊಂದಿಗೆ ಮಾರ್ಟಿನ್ಗೆ ಸಂಬಂಧಪಟ್ಟಂಥ ಮತ್ತಷ್ಟು ಎಕ್ಸ್ಕ್ಲೂಸಿವ್ ವಿಷಯನ ಕನ್ನಡ ಪಿಕ್ಚರ್ ಹಂಚ್ಕೊಳ್ಳುತ್ತೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.